ತಿಳಿಬೇಕು. ನೀನು ಲಯಗಟ್ಟಿಲ್ಲದಿದ್ರೆ ಈ ಕ್ಷೇತ್ರದಲ್ಲಿ ಯಾವುದೂ ಇಲ್ಲ. ನೀನು ಸೃಷ್ಟಿಸಿದ್ದೇ ಹಣ ಆಗುವುದಲ್ಲ. ಮತ್ತೊಮ್ಮೆ ನಾನು ಎಲ್ಲಿಂದ ಬ್ರಹ್ಮ? ಎಲ್ಲಿಂದ? ಹಿಂದಿನಿಂದ ಬ್ರಹ್ಮ, ಮುಂದೆ ಬ್ರಹ್ಮ, ಕೆಳಗೆ ಬ್ರಹ್ಮ, ಮೇಲೆ ಬ್ರಹ್ಮ. ಬ್ರಹ್ಮ ನೋಡು, ಈಗಲೂ ಹೆಸರಿನಲ್ಲಿ ನೋಡು, ಬ್ರಹ್ಮ ಬಂ ಬಂ ಮಗು ಮರ್ಮರಿಸ್ತದ. ಹಾಗೆ ಆ ಹೆಸರಿನಲ್ಲೇ ನನ್ನದುಂಟು. ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ ಅದಾಹಾರ ಲಯಗೊಳಿಸುವ. ನಿನ್ನ 3ನೇ ಕ್ರಮಾಂಕದಲ್ಲಿ ಬರ್ತಿ. ಅದಕ್ಕೆ ಬೇಕಾಗಿ ನಾಳೆ ನೀವು ನಿಮ್ಮ ಊರನ್ನು ಸೇರಿಕೊಳ್ತೀರಿ. ಮೊದಲೇ ಕೇಳಿದಿ, ಅಮ್ಮ ಸಮಸ್ಯೆ ಬಂದರೆ ಎಂಥದ್ದು ಅಂತ. ನನಗೆ ಗೊತ್ತುಂಟು ನಾ ಇಲ್ಲೂ, ಅಮ್ಮನಿಗೆ ಗೊತ್ತುಂಟು ನಾ ಇದ್ದೇನೆ ಅಂತ. ಹೇಳಲಿಲ್ಲ ಅಮ್ಮ, ಮತ್ತೆ ಹೇಳಿದ್ರು ನನ್ನ ನೆನಪು ಮಾಡಿಕೊಳ್ಳಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಅರೆ ಹೆಸರುವಾಗಿ ಸತ್ಯಲೋಕ. ಸತ್ಯಲೋಕ ಅತ್ಯಂತ ಎತ್ತರದಲ್ಲಿ ಸತ್ಯಲೋಕ. ಸತ್ಯಕ್ಕಿಂತ ಸತ್ಯವೇ ದೇವರು. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ಸತ್ಯಲೋಕ ವಾಕ್ ಸ್ವರೂಪ ನಾನು. ಹಾಗಾದ ಕಾರಣ ನಾಳೆ ನಿಮ್ಮ ಸಮಸ್ಯೆ ಮಾಡಿಕೊಂಡು ನೀವಿನ್ನು ಎಲ್ಲಿಂದಲೂ ಆ ಕೈಲಾಸದಿಂದ ಇಲ್ಲಿಗೆ ಬರುವುದು, ಅಲ್ಲಿ ಕೂಗುವುದು. ಅದಕ್ಕೆ ಮೊದಲೇ ಹೇಳಿದ್ದು ನಾನು, ನನ್ನ ಯಜಮಾನಿಕೆಯನ್ನು ಒಪ್ಪಿಕೊಳ್ಳಿ, ಒಂದು ತಿರುಗಾಟ ನನ್ನ ಯಜಮಾನಿಕೆಯಲ್ಲಿ ಮಾಡಿ. ಬೇಕಾದ್ರೆ ನನಗೆ ಸ್ವಭಾವ ಅಲ್ಲ, ನಾ ವಿನಂತಿಸ್ತೇನೆ, ನನ್ನನ್ನು ದೊಡ್ಡ ಮಾತು ಒಪ್ಪಿಕೊಳ್ಳಿ. ವಿನಂತಿಸಲಿಲ್ಲ, ಉದ್ಯೋಗ ಕೊಡುವ ನಾನು. ಉದ್ಯೋಗ ಕೊಟ್ಟವನಿಗೆ ನೀವು ಕೃತಜ್ಞತೆ ಹೊಂದಿಲ್ಲ ಅಂತ ಈಗಲೇ. ಮೊದಲು ಹುಟ್ಟಿದ್ದರಿಂದ ದೊಡ್ಡವನಂದೆ, ಗುಣ ಸ್ವಭಾವಗಳಿಂದ ದೊಡ್ಡವ ಅಂದೆ, ಆಕೃತಿಯಿಂದ ದೊಡ್ಡವ ಅಂದೆ. ಈಗೆಲ್ಲ ಹೋಗಿ ಸೃಷ್ಟಿ ಮಾಡುವ ಅದೆಲ್ಲ ಸೇರಿ ಇದು ಒಂದೊಂದೇ ನಾನು ಹೇಳುವುದು ನಿಮಗೆ ಅರ್ಥ ಆಗುದಿಲ್ಲ. ನಾನು ಒಂದೇ ಎಂತದ್ದು ಅದೆಲ್ಲಂತ ಹೇಗೂ ಅಲ್ಲಲ್ಲ. ಈಗ ಇದು ಅಲ್ಲ, ಈಗ ಸೃಷ್ಟಿ ಕೆಲಸ ಅಲ್ವಾ, ಅದು ದೊಡ್ಡದಲ್ಲ. ಸೃಷ್ಟಿ ಅಷ್ಟೊಂದು ಘನವ ತೆರದಿ ಕೆಟ್ಟು ಹೋಗದ ತೆರದಿ ಸೃಷ್ಟಿ ಕಾರ್ಯವಾದಷ್ಟೊಂದು ಘನವ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಕೊರೆಯುವ ಹದಮರಿ ಕೊಟ್ಟು ಬೇಕಾದುದ ಕೊರೆಯುವ ಹದಮರಿ ಮೊದಲಾಗಿ ತೊಡಗಿಸಿಕೊಳ್ಳಬೇಕಾದ ಕರ್ತವ್ಯವದು. ಆದ್ದರಿಂದ ಶ್ರೇಷ್ಠನಿದ್ದಿ. ನಿಮ್ಮ ಉದ್ಯೋಗ ನನ್ನನ್ನು ಅವಲಂಬಿಸಿಕೊಂಡಿದೆ. ಅಯ್ಯ, ಒಂದರ್ಥದಿಂದ ಯಾರ ಉದ್ಯೋಗ ಯಾರನ್ನು ಅವಲಂಬಿಸಿಯೂ ಇಲ್ಲ. ಇನ್ನೊಂದು ದೃಷ್ಟಿಯಿಂದ 3 ಉದ್ಯೋಗಗಳು ಮೂವರನ್ನು ಅವಲಂಬಿಸಿಯೇ ಇದೆ. ನೀನು ಆಲೋಚಿಸು. ಸೃಷ್ಟಿಸುವ ಅಧಿಕಾರವನ್ನು ಹೊಂದಿದ್ದಿ. ಏನನ್ನು ಸೃಷ್ಟಿಸಬೇಕು? ಮನಸ್ಸೋ ಇಚ್ಛೆ ಸೃಷ್ಟಿಸುವುದಲ್ಲ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚ, ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನಷ್ಟೇ ಸೃಷ್ಟಿಸುವ ಹೊಣೆ ನಿನ್ನದ್ದು. ಅಂದ ಮೇಲೆ ನಿನ್ನ ಸೃಷ್ಟಿಗೆ ಮೂಲ ಯಾವುದಾಯಿತು? ಲಯವೇ ಮೂಲವಾಯಿತು. ಹೋದ ಕಲ್ಪದಲ್ಲಿ ಲಯವಾಗದೇ ಇದ್ದರೆ ನೀನು ಸೃಷ್ಟಿಸುವುದಕ್ಕೆ ಇಲ್ಲ. ಹಾಗಿದ್ರೆ ನಿನ್ನ ಕಾರ್ಯಕ್ಕೆ, ನಿನ್ನ ಕರ್ತವ್ಯಕ್ಕೆ ಮೂಲ ಕಾರಣವಾಗಿರುವುದು ಲಯ ಅನ್ನುವುದು ಸ್ಪಷ್ಟವಾಗುತ್ತದೆ. ಹೋದ ಕಲ್ಪದಲ್ಲಿ ಲಯವಾಕೆ ಆಯಿತು ಕೇಳಿದರೆ, ಪಾಲಿಸಬೇಕಾದಷ್ಟು ಕಾಲ ಪಾಲಿಸಿ ಆದ ಮೇಲೆ ಲಯವಾಯಿತು. ಆದ್ದರಿಂದ ಈ ಯುಗಕ್ಕೆಂದಲ್ಲ ಅಥವಾ ಈ ಮನ್ವಂತರಕ್ಕೆಂದಲ್ಲ,
ಯಾವ ಯುಗದಲ್ಲೂ ಯಾವ ಮನ್ವಂತರದಲ್ಲೂ ಯಾವ ಕಲ್ಪದಲ್ಲಿ ನೋಡಿದರೂ ಸೃಷ್ಟಿ ಸ್ಥಿತಿ ಲಯ ಅನ್ನುವುದು ಪರಸ್ಪರ ಒಂದಕ್ಕೊಂದು ಪೂರಕವಾದ ಸಂಬಂಧವುಳ್ಳಂತಹ ಕರ್ತವ್ಯಗಳು. ಒಂದು ಅನುಬಂಧ. ಇಚ್ಛಾ ಕ್ರಿಯಾ ಜ್ಞಾನ ಈ ಮೂರಕ್ಕೆ ನಾವು ಅಧಿಷ್ಠಾತೃಗಳು. ಇಚ್ಛೆ ಇಲ್ಲದೆ ಕ್ರಿಯೆ ಉಂಟೆ? ಇಲ್ಲ. ಇಚ್ಛೆ ಆಗಬೇಕಾದ್ರೆ ಜ್ಞಾನವಿಲ್ಲದೆ ಸಾಧ್ಯವಾಗುತ್ತದೆ. ಜ್ಞಾನದಿಂದ ಇಚ್ಛೆ, ಇಚ್ಛೆಯಿಂದ ಕ್ರಿಯೆ, ಅಥವಾ ಕ್ರಿಯೆಗಾಗಿ ಇಚ್ಛೆ, ಕ್ರಿಯೆ ಇಚ್ಛೆ ಮೂಡುವುದು ಯಾವನಿಗೆ ಕೇಳಿದರೆ ಜ್ಞಾನವಿದ್ದವನಿಗೆ. ಆದ್ದರಿಂದ ಒಂದಕ್ಕೊಂದು ಪರಸ್ಪರ ಅನುಬಂಧವುಳ್ಳಂತಹ ಕರ್ತವ್ಯಗಳನ್ನು ನಾವು ಹೊಂದಿದ್ದೇವೆ. ಒಬ್ಬ ಜ್ಯೇಷ್ಠನೂ ಅಲ್ಲ, ಒಬ್ಬ ಶ್ರೇಷ್ಠನೂ ಅಲ್ಲ. ಕೇವಲ ತಾತ್ಕಾಲಿಕವಾಗಿ ಕರ್ತವ್ಯ ನಿಮಿತ್ತವಾಗಿಯೇ ನಮ್ಮಲ್ಲಿ ಜ್ಯೇಷ್ಠತ್ವವನ್ನೋ ಕನಿಷ್ಠತ್ವವನ್ನೋ ಗುರುತಿಸಬೇಕೆಂದಾದರೂ ಸೃಷ್ಟಿಗಿಂತ ಪಾಲನೆಯೇ ದೊಡ್ಡದು. ಬೀಜಾವಾಪ ಮಾಡದೇ ಇದ್ದರೆ ಮೊಳಕೆಯೊಡೆಯುವುದಕ್ಕಿಲ್ಲ, ಫಸಲನ್ನು ಹೊಂದುವುದಕ್ಕಿಲ್ಲ, ಎಲ್ಲವೂ ಸರಿಯೇ. ನೀನು ಆಲೋಚಿಸು, ಒಬ್ಬ ಬೀಜಾವಾಪವನ್ನು ಮಾಡುವುದು ಯಾಕೆ? ಕೈಯಲ್ಲಿ ಬೀಜ ಉಂಟಲ್ಲ ಎಲ್ಲಾದರೂ ಹಾಕುವ ಅನ್ನೋ ಉದ್ದೇಶಕ್ಕಲ್ಲ. ಸಂಕಲ್ಪವೇ ಇರುವುದು ಇದು ಬೆಳೆಯಬೇಕು, ಇದರಿಂದೊಂದು ಫಸಲನ್ನು ಹೊಂದಬೇಕು. ಹಾಗಿದ್ರೆ ಅವನ ಸೃಷ್ಟಿಯ ಮೂಲ ಕರ್ತವ್ಯದಲ್ಲಿ ಅಡಕವಾಗಿರುವಂತಹ ಅವನ ಸಂಕಲ್ಪ ಸಾಫಲ್ಯವನ್ನು ಕಾಣುವುದು ಎಲ್ಲಿ ಕೇಳಿದಾಗ ಪಾಲನಾ ಕ್ಷೇತ್ರದಲ್ಲಿ. ಈಗ ನೀನು ಸೃಷ್ಟಿಸ್ತಿ, ಯಾವುದಕ್ಕಾಗಿ ಸೃಷ್ಟಿಸ್ತಿ? ಅಮ್ಮನಿಂದ ಒಂದು ನಿಯಮಬದ್ಧತೆಗೆ ಒಳಗಾಗಿ ಸೃಷ್ಟಿಸ್ತಿ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ಪುನರ್ಸ್ಥಾಪನೆ ಅಮ್ಮನ ಸಂಕಲ್ಪ. ಅದು ಸ್ಥಾಪಿಸಲ್ಪಡುವುದು ಯಾವಾಗ ಕೇಳಿದರೆ ನಿನ್ನ ಸೃಷ್ಟಿಯಲ್ಲಿ ಅಲ್ಲ, ಅಥವಾ ಲಯದಲ್ಲಿಯೂ ಅಲ್ಲ. ಲಯದಲ್ಲಿ ಇಲ್ಲದಾಗುವಿಕೆ ಸ್ಥಾಪಿತವಾಗಿ ಕಾಣಿಸಿಕೊಳ್ಳುವುದು ಪಾಲನಾ ಕ್ಷೇತ್ರದ ಅವಧಿಯಲ್ಲಿ ಮಾತ್ರ. ಆದ್ದರಿಂದ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ಪುನರ್ಸ್ಥಾಪನೆಯ ಅಮ್ಮನ ಮಹಾಸಂಕಲ್ಪದಲ್ಲಿ ಪ್ರಧಾನ ಕರ್ತವ್ಯವಾಗಿ ಗುರುತಿಸಲ್ಪಡುವುದು ಪಾಲನಾ ಕರ್ತವ್ಯವೇ ಹೊರತು ಸೃಷ್ಟಿಯೂ ಅಲ್ಲ, ಲಯವೂ ಅಲ್ಲ. ಯಾಕೆಂದರೆ ಸೃಷ್ಟಿ ಪಾಲನೆಗೆ ಮೂಲ, ಲಯ ಅನ್ನುವುದು ಪಾಲನೆಯ ತುದಿ. ಆದ್ದರಿಂದ ಮೂಲವೂ ತುದಿಯೂ ಅಲ್ಲ, ಪ್ರಧಾನವಾಗಿ ಕಾಣುವುದು ಮಧ್ಯದ ಈ ಸ್ಥಿತಿಯನ್ನು ಅಮ್ಮ ನಿರೀಕ್ಷಿಸಿದ್ದಾಳೆ. ಆದ್ದರಿಂದ ಅಮ್ಮನ ಉದ್ದೇಶ ಏನುಂಟು ಅದು ಸಾಕಾರಗೊಳ್ಳುವುದು ಪಾಲನಾಧಿಕಾರಿಯ ಕ್ಷೇತ್ರದಲ್ಲಿ, ಸೃಷ್ಟಿಯ ಕ್ಷೇತ್ರದಲ್ಲಿಯೂ ಅಲ್ಲ, ಲಯದ ಕ್ಷೇತ್ರದಲ್ಲಿಯೂ ಅಲ್ಲ. ಆದ್ದರಿಂದ ಅದೆರಡಕ್ಕಿಂತಲೂ ಪಾಲನೆಯೇ ದೊಡ್ಡದು ಅಂತ ಆಗುತ್ತದೆ ನಾವು ಮಾತಾಡಲಿಕ್ಕೆ ಹೊರಟು. ಮಹೇಶ್ವರ, ಓ ಹೇಗೆ ಸರಿ ಅಂತ ನಿನಗೆ ಅರ್ಥವೇ ಆಗಲಿಲ್ಲ. ಅಲ್ಲ, ನಿನಗೆ ಅರ್ಥ ಆದರೂ ಆಯ್ತಾ? ನನಗೆ ಅರ್ಥ ಆಗಿದೆ. ಸರಿ ಅಂತ ಮನಸ್ಸು ಒಪ್ಪಿಕೊಳ್ತದೆ. ಅದನ್ನೀಗ ನಾನು ಹೇಳಲೇಬೇಕಾಗ್ತದೆ. ಸರಿ, ನಿನ್ನ ವಚನವು ಸರಿ. ಇದು ಬರೀ ಮಾತಲ್ಲ, ವಚನ. ವಚನವ ಸರಿ, ನಿನ್ನ ವಚನವು ಪೊರೆಯುವಾದನೆ ಶ್ರೇಷ್ಠನು, ಪೊರೆಯುವಾದನೆ ಶ್ರೇಷ್ಠನು. ವಚನವು ಪಡೆಯುವಾತನೆ ಶ್ರೇಷ್ಠನು. ಹರಿಹರ ರೆಮ್ಮನೆ ವೇದ
ಯಾವುದು ಸರಿ ಯಾವುದು ಸರಿ? ನೀನು ಹೇಳಿದ ಮಾತುಗಳೆಲ್ಲ ಸರಿ. ಸರಿ. ಬ್ರಹ್ಮನಿಗೆ ಹೇಳಿದ್ದು ನೀನು ಸ್ವಲ್ಪ ಹಿಂದೆ ಸರಿ. ಯಾರ ಹತ್ರ ಮಾತಾಡೋದು? ನಾನು ಇಬ್ಬರಲ್ಲೂ ಮಾತಾಡುದು. ನಿನ್ನನ್ನು ಸೇರಿ ಮೊದಲಿನ ಮಾತು ಮಾತ್ರ ಹರಿ, ನಿನ್ನ ಮಾತು ಸರಿ. ಇಬ್ಬರಿಗೂ ಸರಿ ಉಂಟು. ಸರಿ ನಿನ್ನಲ್ಲಿ ಹೌದಪ್ಪ. ಅದರೊಂದು ನನ್ನ ಮಾತು ಸರಿ, ಅವನು ಮಾತಿನಿಂದ ಹಿಂದೆ ಸರಿ. ಮಾತಿನಿಂದ ಸರಿ, ಹಿಂದೆ ಸರಿ. ನಿನ್ನಲ್ಲಿ ಮಾತಿಲ್ಲ. ಇದೆಷ್ಟು? 5 ಸರಿ ಉಂಟು. ಅಂಗೈ ಅಂತಲೂ ಗೊತ್ತುಂಟು ನನಗೆ. ಕಷ್ಟ ಆಗುದು ನಿನಗೆ ಅಂತ. ಇನ್ನು ಬರಲಿಕ್ಕೆ ಕೇಳಿ ಹೇಳುದು ಇದೆಂಥದ್ದು ಒಮ್ಮೆ ಹೇಳು ಅಂತ. ಹಾಗೆ ಗೊತ್ತುಂಟ. ಹರಿ, ನೀನಾಡಿದ ಮಾತುಗಳೆಲ್ಲ ಸರಿಯಾಗಿಯೇ ಇದೆ. ಆಗ ನಾನು ದೊಡ್ಡವನು ಅನ್ನುವ ಹಾಗೆ ಇವನು ಸ್ಥಾಪನೆಯನ್ನು ಮಾಡುತ್ತಾ ಬಂದಾಗ ತಮೋಗುಣವನ್ನು ಹೊಂದಿದಂತ ನಾನು ಕ್ಷಣ ಸಾಕು ಎನ್ನುವ ಹಾಗೆ ಮುಂದುವರಿಸ್ತಾ ಪಾಲ ಪ್ರದೇಶದಲ್ಲಿ ನೇತ್ರವೊಂದು ಹೆಚ್ಚುಂಟು ಎನ್ನುವುದನ್ನೇ ಮುಂದಾಗಿ ತೋರಿಸಿ ನಾನು ದೊಡ್ಡವ ಅಂತ ಸ್ಥಾಪಿಸಿದೆ. ನಾನೇ ದೃಢದವಳು ಅಧಿಕ ಅಂತ. ಅದೇ ದೃಢತೆ ಏನು ಅಂತ ಎನ್ನುವುದೇ ನಾನು ಯೋಚನೆ ಮಾಡಿದ್ದಿಲ್ಲ. ಆ ದೃಢವಾದನ್ನು ನೀನೀಗ ವಿಸ್ತರಿಸಿದ್ದು. ಹುಟ್ಟುವುದು ಮುಖ್ಯವಲ್ಲ, ಅಳಿಯುವುದು ಪ್ರಧಾನವಲ್ಲ, ಉಳಿಯುವುದು ವಿಶೇಷ. ಅದನ್ನು ಹೊಂದಿಕೊಂಡು ಎಲ್ಲವೂ ಇರತಕ್ಕುದು ಎನ್ನುವುದನ್ನು ನಿರ್ಧಾರವನ್ನು ಯಾವತ್ತೂ ನೀನು ಆಡುತ್ತಾ ಅವನಂದ ಹಾಗೆ ಹಿರಿಯವ ಜ್ಯೇಷ್ಠವ ಅನ್ನುವುದನ್ನು ಸ್ಥಾಪಿಸುವುದಕ್ಕೆ ಹೋಗಲಿಲ್ಲ. ಶ್ರೇಷ್ಠವಾದ್ದು ಪಾಲನೆ ಉದ್ಯೋಗ ಅಂತ. ಶ್ರೇಷ್ಠ ಬೇರೆ, ಜ್ಯೇಷ್ಠ ಬೇರೆ. ಬ್ರಹ್ಮ ದೊಡ್ಡವನೋ ವಿಷ್ಣು ದೊಡ್ಡವನೋ ನನ್ನದು ವಾದವೇ ಇಲ್ಲ. ಅದೇ ಹೇಳಿದ್ದು. ಸೃಷ್ಟಿ ದೊಡ್ಡದ, ಪಾಲನೆ ದೊಡ್ಡದು. ಪಾಲನೆ ದೊಡ್ಡ ಎನ್ನುವ ಜ್ಯೇಷ್ಠ ಶ್ರೇಷ್ಠ ಎನ್ನುವುದ ವಿಷಯದಲ್ಲಿ ಶ್ರೇಷ್ಠ ಎನ್ನುವುದನ್ನು ಮಾತ್ರ ಒಪ್ಪಿ ನೀನು ಸ್ಥಾಪಿಸುವುದವ ಎನ್ನುವುದನ್ನು ನಾನು ಅದಕ್ಕೆ ಸಮ್ಮತಿಯನ್ನು ಕೊಟ್ಟವನಿ. ಹರಿ, ನಿನ್ನ ವಚನವು ಸರಿ, ಪೊರೆಯುವಾತನೇ ಶ್ರೇಷ್ಠನು ಎನ್ನುವುದನ್ನು ಸರಿಯಾಗಿ ಮನಪೂರ್ವಕವಾಗಿ ನಾನು ಒಪ್ಪಿದ್ದೇನೆ. ಅವನಷ್ಟು ದೊಡ್ಡತನ ಇಲ್ಲ. ನೀನು ದೊಡ್ಡವನು ಎಂದ ಮೇಲೆ ನನಗೆ ಪ್ರತ್ಯೇಕವಾಗಿ ಇರಬೇಕು ಅನ್ನೋ ಯೋಚನೆ ಬರುವುದಿಲ್ಲ. ನಾನು ನನ್ನ ಕ್ರಿಯೆಗೆ ಹೊರಡಬೇಕು ಅಂತಾದರೆ ಸಮಯವೂ ಉಂಟಾಗ್ತದೆ. ಕಾಲ ವರಿತು ಮಾಡತಕ್ಕವನು. ಅಷ್ಟರ ತನಕ ಪ್ರತ್ಯೇಕವಾಗಿರದೆ ತಾನೆಂದು ಸ್ಥಾಪಿಸುವ ಗುಣ ಬ್ರಹ್ಮನಲ್ಲಿ ಕಂಡೆ. ಹೌದು, ನಾವೆಂದು ಸ್ಥಾಪಿಸುವಂತಹ ನಿರ್ಣಯವನ್ನು ನನ್ನಲ್ಲಿ ನೀನು ಕಂಡೆ. ನಿಜ. ಆದ್ದರಿಂದಲೇ ನನಗಿಂತ ನೀನು ಭಿನ್ನವಾಗಿರಬೇಕಾದದ್ದಿಲ್ಲ. ಇಲ್ಲ. ನಾವನ್ನುವ ಭಾವವನ್ನು ಸ್ಥಾಯಿಯಾಗಿ ನಾನು ಹೊಂದಿದವನು ಅನ್ನುವ ನಿರ್ಣಯಕ್ಕೆ ನೀನು ಈಗಾಗಲೇ ಬಂದಾಯ್ತು ಎನ್ನುವುದನ್ನು ನಾನು ನಿನ್ನಲ್ಲಿ ಐಕ್ಯನಾಗಿರಬೇಕು ಅಂತ ನಿರ್ಧಾರ ಮಾಡಿದ್ದೆ. ಕೇವಲ ಅಭಿಪ್ರಾಯದಿಂದ ಮಾತ್ರ ಅಲ್ಲ, ತಾತ್ವಿಕವಾಗಿಯೂ ನಾವು ಐಕ್ಯರು ಅನ್ನುವುದನ್ನು ತೋರಿಸುವುದಕ್ಕೆ ಲಯಾಧಿಕಾರ ಬರುವ ತನಕ ನೀನು ನನ್ನಲ್ಲೇ ಸೇರಿಕೊಳ್ತೀನಿ. ಹೌದು, ಹೇಗೆ? ನಾನು ಭೀತನಾಗುವುದಿಲ್ಲ. ಓಹೋ, ಇಬ್ರು ಒಂದೇ ಮೇಳದವರದ್ದು. ಎಳಕವಾದ್ರೆ ನೀವು ಭೀತಿ ಇಲ್ಲ ನನಗೆ. ಒಟ್ಟಾಗಿ ಬರ್ತೀರಾ ಯುದ್ಧಕ್ಕೆ? ನಾನು ವಿಚಾರದಿಂದ ಹೇಳಿದೆ, ನನ್ನ ಯೋಗ್ಯತೆಯನ್ನು ಪ್ರಚುರಪಡಿಸಿದೆ. ಹಾಗಲ್ಲ, ಬೆಟ್ಟಿಗೆ ಬಗ್ಗದೆ ಇದ್ದದ್ದು ಯಾವುದೂ ಇಲ್ಲ. 2 ಅರ್ಧ ಸೇರಿದರೆ ಒಂದಾಗುವುದಿಲ್ಲ, 2 ಅರ್ಧ ಆಗುವುದು. ಬ್ರಹ್ಮನಿದ್ದೇನೆ, ರಜೋಗುಣ ಭರಿತನಾಗಿದ್ದೇನೆ. ಮುಷ್ಟಿ ಬಿಗಿದು ಪ್ರಯೋಜನ ಇಲ್ಲ, ವಾದವಿ ಫಲವಿಲ್ಲ, ಶೋಧನೆಯಿಂದಲೇ ವಾದವಿ ಫಲವಿಲ್ಲ, ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ, ಸಾಧಿಸಿ ತಿಳಿಯುವ ನಿಜವ. ಆ
ಫಲವಿಲ್ಲ ಯೋಗವೇ ಇಲ್ಲದೆ ಸಾಧಿಸಿ ತಿಳಿಯುವ ನಿಜವ ಸಾಧಿಸಿ ತಿಳಿಯುವ ನಿಜವ ಸಾಧಿಸಿ ತಿಳಿಯುವ ನಿಜವ ಹೋದ ಹೋದ ಕಲ್ಪದಿ ಮಯವಾದ ಪ್ರಪಂಚವು ಎಲ್ಲಿಗೆ ಹೋದ? ಹೋದ ಕಲ್ಪದಿ ಮಯವಾದ ಪ್ರಪಂಚವು ಐದಿ ಭರದಿ ನೆಲಸಿರುವ ಐದಿ ಭರದಿ ನೆಲದಿರುವ ಹೋದ ಕಲ್ಪದಿ ಲಯವಾದ ಪ್ರಪಂಚವು ಐದಿ ಭರದಿ ನೆಲದಿರುವ ಹೋದ ಕಲ್ಪದಿ ಲಯವಾದ ಪ್ರಪಂಚವು ಐದಿ ಭರದಿ ನೆಲದಿರುವ ಐದಿ ಭರದಿ ನೆಲದಿರುವ ವಾದದಿ ಫಲವಿಲ್ಲ ವಿಧಾತ ನಾರಾಯಣ, ವಾದೇ ವಾದೇ ಜಾಯತೆ ತತ್ವಬೋಧ. ವಾದ ವಸ್ತುನಿಷ್ಠವಾಗಿದ್ದ ಕಾಲಕ್ಕೆ ಪ್ರಯೋಜನ ಸಿದ್ಧಿಯಾಗುತ್ತದೆ. ಆದರೆ ವ್ಯಕ್ತಿನಿಷ್ಠವಾಗಿ ಮುಂದುವರಿದ ಕಾಲಕ್ಕೆ ಅದು ವಿತಂಡವೆಂದೋ ಜಲ್ಪವೆಂದೋ ಗುರುತಿಸಲ್ಪಡುತ್ತದೆ. ವಾದದಿಂದ ಏನಾಗುತ್ತದೆ? ತರ್ಕ, ಅನುಮಾನ ಇದೆಲ್ಲ ಸಿದ್ಧಾಂತವನ್ನು ದೃಢೀಕರಿಸುವುದಕ್ಕಿಂತ ಪೂರ್ಣವಾದ ಸತ್ಯ ಪ್ರಮಾಣಗಳೇನೂ ಅಲ್ಲ. ಅನುಮಾನ ಪ್ರಮಾಣ, ತರ್ಕೋ ಅಪ್ರತಿಷ್ಠ. ತರ್ಕದಿಂದ ಸರಿಯಾದದ್ದನ್ನು ಗುರುತಿಸಲಿಕ್ಕಾಗುವುದಿಲ್ಲ. ಹೀಗಿರುವುದರಿಂದ ಹೀಗಿರಬೇಕು. ಓ ಅಲ್ಲಿ ಹೊಗೆ ಕಾಣಿಸ್ತದೆ, ಮೂಲದಲ್ಲಿ ಬೆಂಕಿ ಇರಬೇಕು. ಈ ತರ್ಕ ಎಲ್ಲಿಯವರೆಗೆ ಸತ್ಯ ಅಲ್ಲಿಯ ತನಕ ತೆರಳಿ ಪ್ರತ್ಯಕ್ಷವಾಗಿ ಕಣ್ಣಿನಿಂದ ಪರಾಂಬರಿಸಿ ಕಾಣುವ ತನಕ ಅದು ನಮಗೆ ಪ್ರಮಾಣವಾಗಿ ಉಳಿಯುತ್ತದೆ. ಅಲ್ಲಿ ಹೋದಾಗ ಅಲ್ಲಿ ಬೆಂಕಿಯೇ ಇಲ್ಲ, ಹಾಗಿದ್ರೆ ಹೊಗೆಯಲ್ಲಿಂದ ಎಲ್ಲಿಯೋ ವಾತಾವರಣದ ವೈಪರೀತ್ಯದಿಂದ ಸೃಷ್ಟಿಯಾಗಿದೆ. ಇಷ್ಟನ್ನು ನಾವು ಗ್ರಹಿಸುವುದಕ್ಕೆ ಹೊಗೆಯಂತೆ ಕಂಡಿದೆ ಮಾತ್ರ ಭ್ರಮೆ. ಆದ್ದರಿಂದ ಭ್ರಮೆಯೂ ಒಂದರ್ಥದ ಪ್ರಮಾಣವೇ. ಎಲ್ಲಿಯ ತನಕ ಯಥಾರ್ಥವಾದ ದರ್ಶನ ನಮಗಾಗುವುದಿಲ್ಲ ಅಲ್ಲಿಯ ತನಕ ಭ್ರಮೆಯೂ ಪ್ರಮಾಣವೆಂದೇ ಸ್ವೀಕರಿಸಲ್ಪಡುತ್ತದೆ. ನಮಗೀಗ ಆಗಬೇಕಾದದ್ದೇನು? ಏನು? ಬ್ರಹ್ಮ ದೊಡ್ಡವನು, ಪರಮೇಶ್ವರ ದೊಡ್ಡವನು ಇದಲ್ಲವಲ್ಲ. ತೊಡಗಿಸಿಕೊಳ್ಳುವ ಕರ್ತವ್ಯದಲ್ಲಿ ಯಾವ ಕರ್ತವ್ಯ ಅಧಿಕತಮವಾದದ್ದು ಇದನ್ನು ಗುರುತಿಸಿಕೊಳ್ಳುವುದು ಮುಂದುವರಿಯ ಬಗೆಗಾಗಿ ಸಹಜವೂ ಸ್ವಾಭಾವಿಕವೂ ಹೌದು. ಆದ್ದರಿಂದ ನೀನು ತೊಡಗಿಸಿಕೊಂಡದ್ದರ ಕುರಿತು ನನ್ನದು ಆಕ್ಷೇಪ ಏನೂ ಇಲ್ಲ. ತೊಡಗಿಸಿಕೊಳ್ಳುವುದಕ್ಕಿಂತ ಮುನ್ನ ನಮಗೆ ತಿಳಿದಿರಬೇಕು ಯಾವುದು ಹಿರಿದು ಯಾವುದು ಕನಿಷ್ಠತಮವಾದದ್ದು ಅನ್ನುವುದನ್ನು ತಿಳಿದು ಮುಂದುವರಿದರೆ ಅದು ಶುಭಪ್ರದವಾದಂತಹ ಫಲವನ್ನೇ ಒದಗಿಸಿಕೊಡುತ್ತದೆ. ಸ್ವಸ್ವರೂಪ ಜ್ಞಾನದಿಂದಲೇ ಮುಂದೆ ನಾವು ತೊಡಗಬಹುದಾದಂತಹ ಕಾರ್ಯಕ್ರಮ ಸುಗಮವಾಗಿ ಸಾಗುವುದಕ್ಕೆ ಸಾಧ್ಯ. ಈಗ ಹೊಡೆದಾಟ ಮಾಡಿಕೊಳ್ಳಬಹುದು. ರಟ್ಟೆಯಲ್ಲಿ ಬಲ ಇದ್ದವ ಹೊಡೆದಾಟದಲ್ಲಿ ವಿಜಯವನ್ನು ಗಳಿಸ್ತಾನೆ. ಅದಕ್ಕೆ ನಾನು ತೊಡಗಿದೆ ಬೇಡ. ಈಗ ಹೊಡೆಯುವುದು ದೊಡ್ಡ ವಿಷಯ ಅಲ್ಲ, ದೊಡ್ಡ ಸ್ವರ ಎಬ್ಬಿಸಬಹುದು ಅಷ್ಟೇ. ಪ್ರಯೋಜನ ಉಂಟು ಇಲ್ಲ, ಯಾರಿಗೂ ಅರ್ಥ ಆಗಲಿಕ್ಕಿಲ್ಲ. ಸ್ವರದಲ್ಲಿ ದೊಡ್ಡವ ಅಂತ ಆಯ್ತು, ಒಳ್ಳೆ ಸ್ವರ ಉಂಟು. ರಟ್ಟೆಯಲ್ಲಿ ಅವನು ತ್ರಾಣ ಉಳ್ಳವ ಅಂತ ಮಾತ್ರ ನಿರ್ಣಯ ಆಗುತ್ತದೆ. ಮಾತಿನ ಮೂಲಕವಾಗಿ ಸಾಧ್ಯವಾಗಿಸಿಕೊಳ್ಳೋಣವೋ ಯಾವನಿಗೆ ವಕ್ತೃತ್ವದ ಸಾಮರ್ಥ್ಯವಿದೆಯೋ ಅವನು ಸುಳ್ಳನ್ನು ಸತ್ಯವೆಂದು ಸ್ಥಾಪಿಸಬಲ್ಲ. ಬಾಯಿ ಮುಚ್ಚಿಸಿ ಅನಷ್ಟೇ. ನಾಲಗೆಯ ಬಲ ಇದ್ದವ ಆದರೆ ಸುಳ್ಳು ಎಂದಿಗೂ ಸತ್ಯವಾಗುವುದಿಲ್ಲ. ಸತ್ಯವನ್ನು ಸುಳ್ಳಾಗಿಸಬಲ್ಲ, ಒಂದು ಕ್ಷಣಕ್ಕೆ ಸುಳ್ಳನ್ನು ಸತ್ಯವಾಗಿಸಬಲ್ಲ. ಅದು ಯಥಾರ್ಥ ಜ್ಞಾನ ಆಗುವುದಿಲ್ಲ. ಹಾಗಿದ್ರೆ ನಾವು ಹೇಗೆ ಯಥಾರ್ಥವನ್ನು ಗ್ರಹಿಸಬೇಕು ಕೇಳಿದರೆ ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚದ ಸೃಷ್ಟಿ ಲಯ ಪಾಲನೆ ಇದು ನಮ್ಮ ಕರ್ತವ್ಯ. ಈಗ ಅದಕ್ಕೆ ಬೇಕಾದ ಮೂಲದ್ರವ್ಯ ನಮ್ಮಲ್ಲಿ ಬೇಕೋ ಬೇಡಬೇಕು. ಈಗ ಸೃಷ್ಟಿಗೆ ಏನು ಬೇಕು ಅದು ನಿನ್ನಲ್ಲಿದೆ, ಲಯಕ್ಕೇನು ಸಾಕು ಅದು ಪರಮೇಶ್ವರನಲ್ಲಿದೆ, ಪಾಲನೆಗೆಷ್ಟು ಬೇಕು ಅದು ನನ್ನಲ್ಲಿರಬೇಕು. ಆದ್ದರಿಂದ ನಾವೊಂದು ಕೆಲಸ ಮಾಡೋಣ. ಏನು? ಶೋಧನೆಯಿಂದ ತಿಳಿದುಕೊಳ್ಳು. ನಿನ್ನ ಉದರದಲ್ಲಿ ಏನಿದೆ, ನನ್ನ ಹೊಟ್ಟೆಯೊಳಗಿರುವುದೇನು, ಇದರಲ್ಲಿ ಯಾವುದು ಹೆಚ್ಚಿನದ್ದು ಯಾವುದು ಕಡಿಮೆಯದು, ಎಲ್ಲಿ ಅಲ್ಪ ಪ್ರಮಾಣದಿಂದಿದೆ ಎಲ್ಲಿ ಅತ್ಯಧಿಕವಾಗಿ ತುಂಬಿಕೊಂಡಿದೆ, ಇದರಿಂದಲೇ ನಮಗೊಂದು ನಿರ್ಣಯವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಪಾಲನೆಗೆ ಬೇಕಾದಷ್ಟನ್ನು ನನ್ನಲ್ಲಿ ನಿಕ್ಷೇಪಿಸಿರಬಹುದಾದ ತಾಯಿ ಸೃಷ್ಟಿಗೆ ಬೇಕಾದದ್ದನ್ನು ನಿನ್ನಲ್ಲಿಯೂ ಇಟ್ಟಿರುತ್ತಾಳೆ. ಸೃಷ್ಟಿಗೆಷ್ಟು ಬೇಕು, ಪಾಲನೆಗೆಷ್ಟು ಬೇಕು ಅನ್ನುವುದನ್ನು ನೋಡಿಕೊಳ್ಳುವುದರಿಂದ ಯಾವುದು ಹೆಚ್ಚು ಯಾವುದು ಕಡಿಮೆ ಅನ್ನುವುದನ್ನು ಗುರುತಿಸಲಿಕ್ಕೆ ನಮಗೊಂದು ಉಪಾಧಿ ಸಿಕ್ಕಿದ ಹಾಗಾಗುತ್ತದೆ. ಇಲ್ಲದಿದ್ದರೆ ಪುನಃ ಇವತ್ತೊಬ್ಬ ದೊಡ್ಡವ ಅಂತ ನಾವು ಒಪ್ಪಿಕೊಂಡಿದ್ದು, ಒಪ್ಪಿಕೊಂಡಿದ್ದು ನಾಳೆ ಪುನಃ ಎಷ್ಟು ದೊಡ್ಡವ
ನಾಳೆ ಯಾರೋ ಮತ್ತೊಬ್ಬ ಹೇಳು ಸಮಸ್ಯೆ ಬರುದು. ಅದೇನಾದ್ರೂ ನಿನ್ನೆ ನೀನು ಒಪ್ಪಿದ್ದು ಸರಿಯಾಗಲಿಲ್ಲ, ಹೌದು. ನೀನೇ ದೊಡ್ಡವ ಅಂತ ಇನ್ನೊಬ್ಬ ಹೇಳಿದ್ರೆ ನಮ್ಮ ಕಿವಿ ಆಚೆಗೆ ನೆಟ್ಟಗಾಗುವುದು. ಅದಕ್ಕೆ ಬೇಕಾಗಿ ಯಾರು ಹೇಳಲಿಕ್ಕೂ ಇಲ್ಲ. ನಾವು ಪರಸ್ಪರ ಒಬ್ಬೊಬ್ಬರನ್ನು ಶೋಧಿಸುವಂತ. ಯಾರಿಗೆ ಯಾವನೋ ದೊಡ್ಡವನೆಂದು ಗೊತ್ತಾಗುವುದಕ್ಕಿಂತಲೂ ಹಾ. ನಾವು ನಾವೇ ತಿಳಿದುಕೊಳ್ಳುವುದು ಒಳ್ಳೆಯ. ಆವಾಗ ಯಾರು ದೊಡ್ಡವ ಅಂತ ನಮಗೆ ಗೊತ್ತಾಗ್ತದೆ. ನಾವು ಸಣ್ಣವರಾದ್ರೆ ಎಷ್ಟು ಸಣ್ಣವ, ಈಗ ದೊಡ್ಡವನಾದ್ರೆ ಮತ್ತೊಬ್ಬ ಎಷ್ಟು ದೊಡ್ಡವ, ದೊಡ್ಡವಾದ್ರೂ ಎಷ್ಟಕ್ಕೆ ದೊಡ್ಡವ ಅಂತ ಎಷ್ಟಕ್ಕೆ ಬೇಡ. ದೊಡ್ಡವ, ಯಾವುದರಲ್ಲಿ ದೊಡ್ಡವ. ನಿನ್ನ ಉದರದೊಳಗೆ ನಾನು, ಸರಿ. ನನ್ನ ಹೊಟ್ಟೆಯೊಳಗೆ ನೀನು, ಪರಸ್ಪರರು ಪ್ರವೇಶಿಸಿ ಹಾ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ವಸ್ತುಗಳು ಹಾ. ಯಾರಲ್ಲಿ ಎಷ್ಟು ಅಡಕವಾಗಿದೆ ಅನ್ನುವುದನ್ನು ಕಂಡು ಹಾ. ಪ್ರಾಮಾಣಿಕವಾಗಿ ಬಂದು ಒಪ್ಪಿಕೊಳ್ಳು. ಅದರಲ್ಲಿ ಮೋಸ ಮಾಡ್ಲಿಕ್ಕೆ ಪ್ರಾಮಾಣಿಕತನದಲ್ಲಿ ನಮ್ದಿಲ್ಲ. ಆ ಪ್ರಾಮಾಣಿಕತನ ನೀ ನನ್ನ ಉದರವನ್ನು ಪ್ರವೇಶಿಸಿ ಹೊರಬಂದು ಹೇಳಬಲ್ಲೆ ಅಂತ ಪೂರ್ಣ ಪ್ರಮಾಣ ನನ್ನಲ್ಲಿ ಉಂಟು. ನಾನು ಹಾಗೆ ನಿನ್ನ ಉದರವನ್ನು ಪ್ರವೇಶಿಸಿ ನೀವು ದೊಡ್ಡವನಾದರೆ ನಿನ್ನ ದೊಡ್ಡವಂತ ಒಪ್ಪಿಕೊಂಡೇನೆ, ನಾನು ಸಣ್ಣವನಾದ ಸಣ್ಣವಂತ ಒಪ್ಪಿಕೊಂಡೆ. ಹಾಗಿದ್ರೆ ಮತ್ತೆ ಆಲೋಚನೆ ಯಾಕೆ? ನನ್ನ ಹೊಟ್ಟೆಯೊಳಗೆ ಹೋಗು. ನೀನು ಹೋದ್ರೆ ಒಳ್ಳೇದು ಅಂತ ನಾ ಪುನಃ ಹೋಗೋ ಕೆಲಸವೇ ಇಲ್ಲ. ಅಲ್ಲ ಹಾಗಲ್ಲ, ಈಗ ನೀನು ಹೋದರಿಂದಲೂ ತಿಳಿಯಬೇಕಾಗ್ತದಲ್ಲ. ಯಾಕೆಂದ್ರೆ ಹಾ. ಎಲ್ಲ ಮೊದಲು ತೊಡಗಲಿಕ್ಕಿದ್ದವ ನೀನು, ಹೌದು. ಅಮ್ಮ ಹೇಳಿ ಆಗಿದೆ. ಹಾ. ಮತ್ತೆ ಇದೊಂದರಲ್ಲಿ ನಾನು ಯಾಕೆ ಮೊದಲು? ಹೌದು. ಹಾಗೆ ನೀನೇ ಪ್ರಾರಂಭ ಮಾಡು ಅಂತ. ನಾ ತೊಡಗೆ ಆಗಿದೆ ಆಗ, ಈಗ ನೀನು ಪ್ರಾರಂಭ ಮಾಡು. ಅಂತೂ ಇದಕ್ಕಾಗುವಾಗ ನಾನು ಅಯ್ಯವರು ಆದೀತು. ನನಗೆ ಮತ್ತಾದ್ರೇನು ಮೊದಲಾದರೇನು? ಮತ್ತೆ ನನ್ನ ಉದರವನ್ನು ನೀನು ಪ್ರವೇಶಿಸಿ ನೋಡ್ತೀಯಲ್ಲ, ಅದು ಸಂಶಯವಿಲ್ಲ, ನೋಡ್ಲೇಬೇಕಲ್ಲ. ಹಾಗಿದ್ರೆ ದಾರಿ ಕೊಡ್ಬೋದಲ್ಲ. ಹಾಗಾದ್ರೆ ತೆರೆದಿದ್ದನ ಬಾಯಿ. ಮುಕ್ತಾಯಕ್ಕೆ ಒಳಗೋದು. ದದಿಗಿಣತು. ಸ್ವಾಮಿ, ನಾನು ಇದನ್ನೇ ಕಾದದ್ದು. ಒಮ್ಮೆ ಒಳಗೆ ಹೋಗಬೇಕು, ಆಗಲಿಕ್ಕಿಲ್ಲ. ತಿರುಗಾಟ ಮಾಡಿ 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 ಓ ಬ್ರಹ್ಮ ವಿಧಾತ ನಿನ್ನನ್ನು ದೊಡ್ಡವ ಅಂತ ಒಪ್ಪಿದೆ ಹೇಳಿದ ಮೇಲೆ ದಾರಿ ಕೊಡಬೇಕು. ಎಂಟು ಒಂಬತ್ತು ಅಂತ ಆಲೋಚನೆ ಮಾಡುದು ನಾನು. ಎಂಥದ್ದು 8 9 ಬಾಗಿಲು ಮುಚ್ಚುವುದು. ಅದು ನೀವು ತಲೆ ಬಿಸಿ ಮಾಡಬೇಡ. 8 9 ಅಂತ ಅದು ಸರಿ ಉಂಟು, ಗಟ್ಟಿ ಉಂಟು. ಅದೇ ಬೇಡ. ಅಧೋದ್ವಾರವನ್ನು ನುಡಿದು, ಯಾಕೆ ಅಧೋದ್ವಾರವನ್ನು ನುಡಿದು ಅಂತ ನಾ ಈಗ ಹೇಳುವುದಿಲ್ಲ. 8 ದ್ವಾರಗಳನ್ನು ಬಂಧಿಸಿ ಸರಿಯಾಗಿ ನನ್ನ ವರಿಷ್ಠತ್ವವನ್ನು ಜ್ಯೇಷ್ಠತ್ವವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಮಾಡ್ತೇನೆ. ಹರಿಯ ಪದದಲ್ಲಿ ವಿಧಿಯ ಜಠರವಯ ಪರಿಗಿಸಲು ಬಳಿಕೊಳ್ಳಿ ಕಂದನು. ಬಳಿಕಲ್ಲಿ ಕಂದನು ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ಸರಿದ ಕಲ್ಪದಿ ಪ್ರಳಯ ಹೊಂದಿದ ಧರೆಗಳೆಲ್ಲ ನೇರವಾಗಿ ವಿಧಾತನ ಉದರವನ್ನೇ ಸೇರಿದ್ದೇನೆ. ಕಣ್ಣರಳಿಸಿ ನೋಡಿದರೆ ಏನು ಕಳೆದ ಕಲ್ಪಲಯವಾದಂತಹ ಸಕಲ ಪ್ರಪಂಚವೂ ಇವನಲ್ಲಿ ಸೇರಿಕೊಂಡಿದೆ ಅನ್ನುವಂತಹ ಎಣಿಕೆ ನನ್ನ ಮನದಾಳಕ್ಕಾಗುತ್ತಾ ಇದೆ. ಸಕಲ ಸಚರಾಚರಗಳು ತುಂಬಿಕೊಂಡು ಬ್ರಹ್ಮಾಂಡೋದರ ಭರಿತನೆಂದು ಇವ ಗುರುತಿಸಲ್ಪಟ್ಟಿದ್ದಾರೆ. ಮೇಲೆವನ ನದಂಗಳು, ಶರದಿಗಳು, ಸೂರ್ಯಚಂದ್ರರು, ಅನೇಕ ಜೀವಜಂತು ಜಾಲಗಳು ಎಲ್ಲವೂ ಇವನಲ್ಲಿ ಅಚೇತನ ಸ್ವರೂಪದಿಂದ ಸೇರಿಕೊಂಡಿದೆ ಎನ್ನುವುದು ಸ್ಪಷ್ಟ. ಮಾತ್ರವಲ್ಲ, ಮತ್ತೊಂದು ವಿಶೇಷವನ್ನು ಎಲ್ಲಿ ನೋಡಿದರೂ ಕಾಂಚನ ವರ್ಣದಿಂದ ಇವನ ಉದರ ಪ್ರದೇಶ ಶೋಭೆ
ಬಂಗಾರದ ಬಂಡೆ ಬಂಗಾರದ ಬಂಡೆ ಹಿರಣ್ಯ ಗರ್ಭನೇ ಹಾಂ ಹಾಂ ಈಗ ನಮಗೆ ಅರ್ಥವಾಯಿತು. ಏನು ಆದಿಮಾಯೆಯಿಂದ ಸೃಷ್ಟಿಯಾದ ಹಾಂ ಮೂರು ಮೂರ್ತಿಗಳಾದ ನಮ್ಮೊಳಗೆ ಹಾಂ ನಾನು ತಾನನ್ನುವಂತಹ ಭಾವದ ಒಂದು ನಿಲುಮೆ ಯಾಕೆ ಹುಟ್ಟಿಕೊಂಡಿತು? ಹ್ಞೂ ಸ್ವರೂಪ ಜ್ಞಾನ ದರ್ಶನವನ್ನು ಹೊಂದದೇ ಇದ್ದವನಿಂದ ಮುಂದೆ ಪ್ರಪಂಚ ವ್ಯವಸ್ಥೆ ಸಾಂಗವಾಗದು. ಈ ಕಾರಣಕ್ಕಾಗಿಯೇ ತಾಯಿ ನಮಗ ಆ ಪ್ರಚೋದನೆಯನ್ನು ಕೊಟ್ಟಿರಬೇಕು. ಹಾಂ ಬ್ರಹ್ಮ ಹಾಂ ಅಂದರೆ ದೊಡ್ಡ ಮಾಂತರ್ಥ, ಓ ವಿಧಿ ಅಂದರೆ ವಿಧಿಸುವ ಮಾಂತರ್ಥ. ಹಾಂ ಲೋಕವಿಧಾಯಕನಾಗಿ ಇವನಿರುವವನೇ ಹಾಂ ಯಾವನನ್ನು ಈ ಪ್ರಪಂಚದಲ್ಲಿ ಅತ್ಯುತ್ಕೃಷ್ಟನೆಂದು ಅಸೀಮನೆಂದೋ ನಾವು ಕರೆಯುತ್ತೇವೆಯೋ ಅಂತಹ ಬ್ರಹ್ಮನೇ ಇದ್ದಾನೆ. ಈ ಕಲ್ಪನೆ ಯಾವನಿಗಾದರೂ ಬರುವುದು ಸಹಜ. ನಾಮರೂಪಾತ್ಮಕವಾದ ಪ್ರಪಂಚದಲ್ಲಿ ಹಾಂ ವಸ್ತು ವಿಶೇಷವನ್ನು ಗುರುತಿಸುವುದಕ್ಕಾಗಿ ಹಾಂ ಬ್ರಹ್ಮನೆಂದು ಅಭಿಧಾನವನ್ನು ಹೊಂದಿದ ಸೃಷ್ಟಿಯಾಧಿಕಾರಿಯಾದಂಥ ಇವ ಹಿರಣ್ಯಗರ್ಭ. ಹಾಂ ಏನು ಹಿರಣ್ಯಗರ್ಭ? ಏನು ಪರಬ್ರಹ್ಮ ಸ್ವರೂಪನಲ್ಲ ಅಂತಲೇ ಅರ್ಥ. ಪರಬ್ರಹ್ಮನಾಗುತ್ತಿದ್ದರೆ ಹಾಂ ರೂಪಗುಣ ವಿಶೇಷಗಳಿಂದ ವಿರಹಿತನಾಗಿರಬೇಕಿತ್ತು. ಹ್ಞೂ ಆಕಾರ ಬಣ್ಣಗಳಿಲ್ಲದೇ ಇದ್ದವನಾಗಿರಬೇಕಿತ್ತು. ಹಾಂ ಅಜಮನಿದ್ರಮ ಸ್ವಪ್ನಮ ನಾಮಕಂ ರೂಪಕಂ ಸಕೃದ್ವಿಭಾತಂ ಸರ್ವಜ್ಞನೋಪಚಾರ ಕಥಂಚ. ಹ್ಞೂ ಇದು ಪರಬ್ರಹ್ಮ ವಸ್ತುವಿನ ಕುರಿತಾಗಿ ನಾವು ತಿಳಿದಂತಹ ವಿಚಾರ. ಹಾಂ ಹಾಗಿದ್ರೆ ಇವನೇನು? ಬ್ರಹ್ಮ ಅಂದರೆ ನಿದ್ರಾ ಸ್ವಪ್ನಗಳಿಲ್ಲದೇ ಇದ್ದವನು, ಹಾಂ ವಸ್ತು ಆಕಾರಾದಿಗಳಿಗೆ ಎಟಕದೇ ಇದ್ದವನು, ನಿರಾಕಾರ ತತ್ವವನ್ನೇ ಸಾಕಾರವನ್ನಾಗಿಸಿಕೊಂಡವನು. ಹ್ಞೂ ಇವನದಲ್ಲ ಅನ್ನುವುದನ್ನು ಅರಿತುಕೊಳ್ಳುವುದಕ್ಕಾಗಿ ಅವನ ಉದರ ಪ್ರವೇಶಿಸುವಂತಹ ಅವಕಾಶವನ್ನು ಆ ಜಗನ್ಮಾತೆ ನಮಗೆ ಒದಗಿಸಿಕೊಟ್ಟಿರಬೇಕು. ಹಾಂ ಇಷ್ಟನ್ನು ಕಂಡರಹುಬೇಕಲ್ಲ. ಹೌದು. ಬಂದದ್ದು ಮೇಲಿನಿಂದ ಸಾರೋಣ ಹೊರಗೆ. ಸಾರುವೆನು ಹೊರಗೇನು ಸಾರುವೆನು ಹೊರಗೇನು ತುದಿಯೇನು ಕಾಣದೆ ಸಾರುವೆನು ಹೊರಗೇನು ಮೇಲೆಗೆ ತುದಿಯೇನು ಕಾಣದೆಗೆ ಬಾಯಾರಿ ಕೆಳಗಿಳಿದವತೆ ಬಾಯಾರಿ ಕೆಳಗಿಳಿದವತೆ ಕಂಡನು ಅಧೋದ್ವಾರವನ್ನು ಕಂಡನು ಅಧೋದ್ವಾರವನ್ನು ಹೊರಸಾರೋಣ ಅನ್ನುವ ಉದ್ದೇಶದಿಂದಲೇ ಹಾಂ ಮೇಲೇರಿದೆ, ಪಥಗೋಚರಿಸುವುದಿಲ್ಲ. ಹಾಂ ಕೆಳಗಿಳಿದೆ, ಬಾಯಿ ತೆರೆದು ಇಷ್ಟಗಲಕ್ಕೆ ದಾರಿ ಕೊಟ್ಟಿದ್ದಾನೆ. ಹಾಗೆ ಈಗ ದಾರಿ ಇಲ್ಲ. ಹೌದು ಯಾಕೆ ಹೀಗಾಯ್ತು? ಓ ಹೀಗಿರ್ಬೇಕು. ಏನು ಹರೆ ನನ್ನಲ್ಲಿ ಐಕ್ಯನಾದ, ಹಾಂ ನಾನು ಅವನ ಹೊಟ್ಟೆ ಒಳಗೆ ಬಂದೆ. ಹಾಂ ಮತ್ತವ ಯಾರ ಹತ್ರ ಬಾಯಿ ಬಿಚ್ಚಿರಬೇಕು? ಹೌದೌದು ಯಾರು ಇಲ್ಲದೆ ಇದ್ದದರಿಂದ ಬಾಯಿ ಮಿಚ್ಚಿ ಗೊತ್ತಯ್ಯ ಅದಕ್ಕಾಗಿಯೇ ಕೆಳಗಿಳಿದು ಹುಡುಕಿದೆ. ಹಾಂ ಇನ್ನು ಓ ಎಲ್ಲ ಏನು ಶರೀರದ ನವದ್ವಾರಗಳಲ್ಲಿ ಎಲ್ಲೆಲ್ಲೂ ಪ್ರವೇಶಕ್ಕೆ ಅವಕಾಶವೇ ಇಲ್ಲದೆ ಇದ್ದ ಬಗೆಯಾಗಿ ಹೋಯಿತು ಅಂತ ಎಣಿಸಿದೆ. ಹಾಂ ನೋಡಿದರೆ ಏನು ಬೆಳಕೊಂದು ಮೇಲ್ಮುಖವಾಗಿ ಹರಿದು ಬರುತ್ತಾ ಇದೆ. ಹಾಂ ತೆರೆದದ್ದು ಅಧೋದ್ವಾರ ಅಂತ ನಮಗೆ ಅರ್ಥ ಆಗುತ್ತೆ. ಯಾಕೆ ಹೀಗೆ ಮಾಡಿ? ಉದರವನ್ನು ಸೇರುವುದಕ್ಕೆ ದಾರಿ ಕೊಡೆಂದು ನಾವು ಅವನನ್ನು ಕೇಳಿದ್ದು. ಹಾಂ ಬಾಯಿಯನ್ನೇ ಬಿಚ್ಚಿದ ದಾರಿ ಕೊಟ್ಟ. ಹಾಂ ಈಗ ಅಧೋದ್ವಾರ ತೆರೆದಿಟ್ಟನಲ್ಲ, ಇರಲಿ ನಮಗರ್ಥ ಆಗ್ತದೆ. ಕೆಳಗಿನ ದ್ವಾರದಿಂದ ಬಂದರೆ ಸಣ್ಣವನಿದ್ದಾನೆ ಹರಿ ಅಂತ ತೀರ್ಮಾನಿಸುವುದು ಅಂತ ಎಣಿಸಿದನೋ ಏನು? ಹಾಂ ನಮ್ಮ ಹತ್ರ ಅರ್ಧ ಜರತಿ ನ್ಯಾಯ ಇಲ್ಲ. ಹಾಂ ಬ್ರಹ್ಮನ ಹೊಟ್ಟೆಯೊಳಗೆ ಬರ್ಲಿಕ್ಕೆ ಅವ ಕೊಟ್ಟ ದಾರಿ ಆಗ್ತದಂತೆ, ಹೋಗ್ಲಿಕ್ಕೆ ಅವ ಬಿಟ್ಟ ದಾರಿ ಆಗುದಿಲ್ಲ. ಏನು ಅವನಿಗೆ ಬಾಯಿಯು ಅಧೋದ್ವಾರ ಒಂದೇ ಅಂತಾದರೆ ನಮಗೇನಾಗಬೇಕು? ಇಳಿಯುವ ಕೆಳಗೆ.
ಶೋಧಿಸಿದೆನು ನಿನ್ನುದರವ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಭರದೊಮ್ಮೆ ಮೆರೆವ ಒಳಗೈದಿನ ಕಂಡೆನು ಭರದೊಮ್ಮೆ ಮೆರೆವ